ರಾಮಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ BH ಪ್ರಭು ಅವರು ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಉಪಾಧ್ಯಕ್ಷರಾಗಿ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ. ಇನ್ನು ಮುಂದೆ ಅಧ್ಯಕ್ಷರಾಗಿ ಹೊಸ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಗ್ರಾಮ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗಾಗಿ ಹೊತ್ತು ನೀಡುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ನನ್ನನ್ನು ಬೆಂಬಲಿಸಿದ ಬಿಜೆಪಿಯ ಕಾರ್ಯಕರ್ತರುಗಳಿಗೆ ನನ್ನ ಕೃತಜ್ಞತೆಗಳು ಎಂದು ಹೇಳುವ ಮೂಲಕ ಶಾಸಕರಾದ ST ಸೋಮಶೇಖರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿದರು. ಅದು ಯಾವ ರೀತಿ ಅಂತ ನಾನು ಹೇಳಕ್ಕೆ ಆಯ್ತಲ್ಲ, ಅಷ್ಟು ಸಂತೋಷ ಆಗಿದೆ. ST ಸೋಮಶೇಖರ್ ಸಾಹೇಬರು ಮತ್ತು ನನ್ನೇನು ಎಲ್ಲ ಸದಸ್ಯರುಗಳು 32 ಜನ ಸದಸ್ಯರುಗಳ ಒಂದು ಆಶೀರ್ವಾದದಲ್ಲಿ ನಾನು ಇವತ್ತು ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ಏನು ನಮ್ಮ ಪಂಚಾಯತಿ ಅಭಿವೃದ್ಧಿ ಕೆಲಸ ಮಾಡಬೇಕು ಅದ್ರ ಬಗ್ಗೆ ನಾನು ಗಮನ ಹರಿಸ್ತೀನಿ. ಯೋಜನೆ ಅಂತ ಏನಿಲ್ಲ, ಈಗ EDD ವರ್ಕ್ ಎಲ್ಲ ಸಾಹೇಬರು ಅನುದಾನ ತಗೊಂಡಿದ್ದಾರೆ. ಅದನ್ನು ಈಗ ಪೂಜೆ ಮಾಡಿ ಅದನ್ನು ಕಾರ್ಯಕ್ಕೆ ತರಬೇಕು. ಆಶ್ರಯ ಇದೆ, ಆಯುಷ್ಮಾನ್ ತರಬೇಕು. ಜಲಜೀವನ್ ಮಿಷನ್ ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ. ಅದು ಏನೇನು ಕೆಲಸಗಳು ಸ್ಟಾರ್ಟ್ ಆಗಿದೆ ಅವನ್ನ ಕಂಪ್ಲೀಟ್ ಮಾಡಬೇಕು. ಗದ್ದೆಗಳು ಕೊಟ್ಟರೆ ಆಶ್ರಯ ಸಹಿತ ಫಸ್ಟ್ ಹಂಚಬೇಕು ಬರೋದು. ಆಶ್ರಯ ನಿವೇಶನ ಹಂಚೋದೇ ಒಂದು ಮೇನ್ ಫ್ರೀ. ಅಭಿನಂದನೆ ಹೇಳೋಕ್ಕೆ ಯಾವ ರೀತಿ ಹೇಳಬೇಕು ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟು ಅವರು ಗುಣದಲ್ಲಿ ನಾನು ಇವತ್ತು ಅಧ್ಯಕ್ಷ ಆಗಿದ್ದೀನಿ. ಅವ್ರನ್ನ ತಿರ್ಸೋಕ್ಕಾಗಲ್ಲ. ನಾನು ಇರೋವರೆಗೂ ಅವ್ರು ಬೇಕಾಗ್ತದೆ. ಮಳೆಯಿಂದಾಗಿ ನಾನು ತುಂಬ ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿದ್ದೀನಿ. ಅವರು ತುಂಬ ಹಾರ್ಡ್ ವರ್ಕ್ ಮಾಡಿಕೊಂಡು ಇವತ್ತಲ್ಲಿ ಬಂದಿದ್ದಾರೆ. ಸೊ ಅದೇ ರೀತಿ ಅವ್ರಿಗೆ ದೇವರ ಆಶೀರ್ವಾದ ಕೊಡಲಿ. ಮತ್ತು ಇದು ಇನ್ನೂ ಸಣ್ಣದು, ಇನ್ನೂ ಒಳ್ಳೊಳ್ಳೆ ಇದಕ್ಕೆ ಬೆಳಿಬೇಕು ಅನ್ನೋ ಒಂದು ಆಸೆ ನಮ್ಮಲ್ಲಿದೆ. ಅದೇ ಥರ ನಮ್ಮ ಸ್ನೇಹಿತರು ಬೆಳೆಯೋಷ್ಟು ನಮಗೆ ಖುಷಿ ಕೊಡ್ತಾಗುತ್ತೆ. ಇದನ್ನು ನಾನು ಹೇಳ್ಕೊಳ್ಳೋಕೆ ನಾನು ಅಷ್ಟು ಖುಷಿಯಿಂದ ಇದೆ. ಸೊ ನಮ್ಮ ಸ್ನೇಹಿತರಿಗೆ ಧನ್ಯವಾದಗಳು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.